ಇವತ್ತು ನಮ್ಮ ಅಪ್ಪನ ಬರ್ತ್ಡೇ ಸ್ಪೆಷಲ್ ಅಂತ ಹಿಂಗೆ ಅಪ್ಪ ಎಲ್ಲಿ ಬಿಡ್ತಾರ ಓಡ್ಸೋದು ಬಿಡ್ತಾ ಇಲ್ಲ. ಇಲ್ಲಿ ಪುಟಾಣಿ ಕ್ಯಾಮ್ರಾ ಇರೋದಕ್ಕೆಲ್ಲ ನನ್ನೇ ನೋಡ್ತಾ ಇದ್ದಾರೆ ಅವಲಿಂದ. ಅಮ್ಮ ಕುರುಡಿ ತರ ಕಾಣಿಸ್ತಾ ಇದೆ ಇದರಲ್ಲಿ. ಸೊ ಇಲ್ಲಿ ಒಂದು ರಾಶಿ ಶಾಪಿಂಗ್ ಮಾಡಿದೀವಿ, ನಾ ಬ್ಯಾಗ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಟಚ್ ಮಾಡ್ತಿಲ್ಲ. ಇಲ್ಲಿಗೆ ಸೆಲೆಬ್ರೇಷನ್ ಆಯ್ತು, ಸಿಗುವ ನಾಳೆ. ಬಾಯ್ ಬಾಯ್. ಹಾಯ್ ಗಾಯ್ಸ್, ಯಾಕೋ ಮೂವ್ ಆಗಲಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಅಪ್ಪನ ಬರ್ತ್ಡೇ ಸ್ಪೆಷಲ್ ಅಂತ. ನಾಳೆ ನಮ್ಮ ಅಪ್ಪನ ಬರ್ತ್ಡೇ, ಅಂದರೆ ನಾನು ಅಪ್ಲೋಡ್ ಮಾಡೋದಿತ್ತು, ಹುಣ್ಣಿಮೆ ದಿನ ಹುಟ್ಟಿದ್ದು. ಸೊ ನಮ್ಮ ಅಪ್ಪನ ಬರ್ತ್ಡೇ ಸ್ಪೆಷಲ್ ಅಂತ ನಾನು, ನಮ್ಮ ಅಣ್ಣ, ನಮ್ಮಪ್ಪ, ನಮ್ಮಮ್ಮ ಎದಳಪ್ಪ ಮೇಲೆ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮಮ್ಮನ ಆಸೆ ಪ್ರಕಾರ ನಾವು ಫೋರಮ್ ಸೌತ್ ಬ್ಯಾಂಗ್ಳೂರ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎದೊಳಪ್ಪ ಯಾಕೆ ಹಂಕೂತಿದ್ಯಾ ಹಿಂಗೆ? ನಮ್ಮ ಅಣ್ಣ ಒಂಚೂರು ಫ್ರೆಶ್ ಅಪ್ ಆಗಿ ಬಂದಿದ ತಕ್ಷಣ ಹೋಗ್ತೀವಿ. ಅಲ್ಲಿ ತುಂಬ ಕಾರು ಟ್ರಾಫಿಕ್ಕು ಪ್ರಾಬ್ಲಮ್ಮು ನಮಗೆ, ಅದಕ್ಕೆ ಎಲ್ಲ ಇವಾಗ 2 ವೀಲರಲ್ಲಿ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಕರಿಯನ್ ತೋರಿಸ್ಲಾ ನಾನು ಕ್ಯಾಮ್ರಾದಲ್ಲಿ. ಇಲ್ಲಿ ನಮ್ಮ ಕರಿಯ ನೋಡಿ ಕ್ಯಾಮ್ರಾದಲ್ಲಿ ಬಂಗರಿ ಹೆಂಗಿದ್ದಾನೆ ನೋಡಿ. ಎಲ್ಲಿ ಮಗನೇ ನಿಂಗೆ ಗಾಯ ಆಗಿರೋದು? ಅಯ್ಯೋ ತೋರಿಸ್ತಾನೆ ಇಲ್ಲ ಅವನು. ಬಂಗಾರಿ ವಾಚಿ ಬಂಗಲಿ, ವಾಚಿ ಬಂಗಲಿ ವಾನ ಅಷ್ಟೇ. ಸೊ ನೋಡಿ ನಮ್ಮಮ್ಮನ ಔಟ್ಫಿಟ್ ಇದು, ಬ್ಲೂ ಆ್ಯಂಡ್ ಆ ಚಪ್ಪಲಿ ಹಾಕೊಂತ ಇದೆಯಮ್ಮ. ಹಾಂ, ಆ್ಯಂಡ್ ದಿಸ್ ಇಸ್ ಮೈ ಮಾಮ್. ಡ್ಯಾಡಿ ವೇರ್ ಆರ್ ಯು? ಇದು ನಮ್ಮಪ್ಪ. ಯಾಕಪ್ಪ ಹಿಂಗೆ ನಿಂತ್ಕೊಂಡಿದ್ಯಾ? ಆ್ಯಂಡ್ ಇದು ನಮ್ಮ ಅಪ್ಪನ. ಅಯ್ಯೋ ನಾನಿನ್ನೂ ಕಲಿತಾ ಇದ್ದೀನಿ ಕ್ಯಾಮ್ರಾ, ನೀನಾಗಲೇ ಮೂವೇ ಆಗ್ಬಿಟ್ಟೆ. ಶಿಟ್. ಸೊ ಇದು ನಮ್ಮ ಅಪ್ಪನ ಎಂಟೈರ್ ಔಟ್ಫಿಟ್. ಅದೆಲ್ಲ ಫೋಕಸ್ ಆಗಲ್ಲಪ್ಪ. ನಾವೇ ಎಷ್ಟು ಬೆಳ್ಳು ಕಾಣ್ತಾ ಇದ್ದೀವಿ ನೋಡು ಕ್ಯಾಮ್ರಾದಲ್ಲಿ. ಸೊ ಈಗ ನಾವು ಅಲ್ಲಿ ತೆಗಿತೀನಿ, ರೆಡಿಯಾಗಿ ಬರೋಕ್ಕೆ ಹೇಳು. ನಮ್ಮ ಅಪ್ಪಂಗೆ ಅಲ್ಲಿ ಕಾಣಿಸ್ತಿರೋ ಕೃಷ್ಣನ್ ಗೋಪುರ ಫೋಕಸ್ ಮಾಡಬೇಕಾ? ಗೋವರ್ಧನ ಗಿರಿ ಝೂಮ್ ಹಾಕೋದು ಹೆಂಗಪ್ಪ? ಅಯ್ಯೋ ಎಲ್ಲಪ್ಪ, ನೋಡಿ ಅದೇ 4x ಫೋಕಸ್ ಆಯಿತು ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಗೋವರ್ಧನ ಗಿರಿ. ಅಪ್ಪ ಅದು ಯಾರ್ದೋ ಮನೆ ಬಟ್ಟೆ ಕಂಬಿ ಎಲ್ಲ ಕಾಣಿಸ್ತಿದ್ಯಪ್ಪ ನೋಡಲ್ಲಿ, ಅಲ್ಲಿರೋದು ಗೋವರ್ಧನ ಗಿರಿನೇ. ಬಿಡು ಈಗ ಝೂಮ್ ಔಟ್. ಅವೆಲ್ಲ ಹಂಗಲ್ಲ, ಇನ್ನೂ ಹೊಸ್ದಾಗಿ ಕಲಿತಾ ಇರೋದಲ್ವಾ. ಸೊ ಈಗ ನನ್ನ ಹೇರ್ ಸ್ಟೈಲ್ ಹಿಂಗೆ ಇರುತ್ತೆ, ಯಾಕೆ ನಾವೀಗ ಹೆಲ್ಮೆಟ್ ಹಾಕ್ಕೋಬೇಕು. ಲೆಟ್ಸ್ ಗೋ ಪಾಪ. ನನ್ನನ್ನು ಬಿಟ್ಟು ಹಿಂದೆ ಇರೋರ್ನೆಲ್ಲ ತೋರಿಸ್ತಾ. ಇಲ್ಲಿ ನಮ್ಮ ಅಣ್ಣ ಎಲ್ಲ ಬರ್ತಾ ಇದ್ದಾನೆ, ನಾನು ನಮ್ಮ ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಅಂಗಡಿ ಹೋಯ್ತಲ್ಲ ನಮ್ಮ ಮನೆ ಹತ್ರ, ಒಂದು ನಮ್ಮ ಅಪ್ಪನ ಒಂದು ಪಾಪ್ಯುಲರ್ ಶಾಪ್ ಇದೆ ಅಲ್ಲಿ. ಈಗ ಗ್ರೀನ್ ಆಗಿದೆ ಅಂದರೆ ಆಗಿದೆ. ಸೊ ಏನಪ್ಪ ದ್ವಾರಕೇಶ ಮನೆ ಮಾರಿ ಯಾವ ಕಾಲ ಆಯಿತು? ನೀನು ದ್ವಾರಕೇಶ್ ಮನೆ ಅಂತೀಯ. ಸೊ ನಾನೇನೋ ಹೇಳ್ತಿದ್ದೆ, ನಾವು ಚಿಕ್ಕವರಿಂದ ಅಂಗಡಿಲಿ ಬೀಡ ತೊಗೊತಿದ್ವಿ, ಈಗ ಸ್ಟಾಪ್ ಕೊಟ್ಟಿದ್ವಿ. ಅಪ್ಪ ಸೈಡಿಗೆ ಪಾಪ. ಅಪ್ಪ ಏನಪ್ಪ ನೀನು? ನಮ್ಮ ಅಣ್ಣ ಹಿಂದೆಯಿಂದ ಬೈಕೊಂಡು ಬರ್ತಾನೆ ಅವನೇ. ನಮ್ಮ ಅಪ್ಪ ಎಲ್ಲಿ ಬಿಡ್ತಾರ ಓಡ್ಸೋದು ಬಿಡ್ತಾ ಇಲ್ಲ. ಎಲ್ಲೋದ ಅವನು? ಏನು ತೊಗೋಬೇಕಂತೆ? ಕುಕ್ಕಿ ಮ್ಯಾನ್. ನಮ್ಮ ಅಣ್ಣ ಕುಕ್ಕಿ ತೊಗೊಳಕ್ಕೆ ಬಂದಿದ್ದಾನೆ. ಬಾಪ್ಪ ಹೋಗೋಣ. ಕುಕ್ಕೀಸ್ ತೊಗೊಂಡು ನನ್ನ ಕೈಯಲ್ಲಿ ಆಸ್ಮಾ ಇರೋದಕ್ಕೆ ಎಲ್ಲ ತುಂಬ ವಿಯರ್ಡಾಗಿ ನೋಡ್ತಾ ಇದ್ರು. ನನ್ನ ಕೈಯಲ್ಲಿ ಪುಟಾಣಿ ಕ್ಯಾಮ್ರಾ ಇರೋದಕ್ಕೆ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಅವಲಿಂದ, ಏನಿದು ಇಷ್ಟು ಚಿಕ್ಕದು ಅಂತ. ಸೊ ಈಗ ನಾವು ಫೋರಮ್ ಸೌತ್ ಬ್ಯಾಂಗ್ಳೂರ್ ಮಾಲಿಗೆ ಬಂದಿದ್ದೀವಿ. ನಮ್ಮ ಅಣ್ಣ ನನ್ನ ಫೇಸ್ ರಿಜಿಸ್ಟರ್ ಆಗುತ್ತೆ ಅಂದ, ಅದು ಯಾಕೋ ಅವ್ರು ತೊಗೊತಾನೇ ಇಲ್ಲ. ಇಲ್ಲೊಂದು ಕುಕ್ಕಿ ತೊಗೊಳಕ್ಕೆ ಬಂದಿದ್ದಾನೆ. ನೀನು ಡಯಟಲ್ಲಿ ಇದೆಯಾ ಅಲ್ವೇನೋ? ಡಯಟಲ್ಲಿದೆ ನೋಡಿ, ಅವ್ನು ಡಯಟ್ ಬ್ರೇಕ್ ಮಾಡ್ತಾ ಇದ್ದಾನೆ, ಅವ್ನು ಡಯಟಿಷಿಯನ್ನು. ಏನು ತೊಗೊತಾ ಇದೆಯಾ? ಎಷ್ಟು ತೊಗೊಂಡೆ? 5. ಅದು ಸೆಟ್ಟೇ ತೊಗೊಂಡ್ಯಾ? ಪೀಸ್ ಬರೋದ ಇಷ್ಟೇ ಬರೋದು, 5 ಅಲ್ಲ 5. ಯು ಹ್ಯಾವ್ ಟೇಕನ್ ದಿಸ್ ವೆರಿ ನೈಸ್. ಏನು ಕಷ್ಟಪಟ್ಟು ತೆಗಿತಾ ಇದೆಯಾ? ಅಮ್ಮ ಗಾಡಿ ಪಾರ್ಕ್ ಮಾಡಿ ಟಿಕೆಟ್ ಇಸ್ಕೊಂಡ್ಯಾ? ನೀನು ಇಸ್ಕೊ, ಅಪ್ಪನ ಹತ್ರ ಇಸ್ಕೊಂಬಿಡು. ತಂಗಿಗೆ ಪುಡಿ ಮಾಡಿರೋ ಕುಕ್ಕಿ ಕೊಡ್ತಾ ಇದ್ದಾನೆ ಅವನು. ಓಪನ್ ಮಾಡೋ ಕುಕ್ಕಿನ. ನಿಂಗೆ ಒಂದೊಂದೇ ಬಾಕ್ಸ್ ಇದು ಪಾಪ, ನಿಂಗೆ ಯಾವುದೋ ಈ ಫ್ಲೇವರು ತಿನ್ಕೊಡ್ತಾಳೆ ಅಪ್ಪ. ನಿನ್ನ ರಿವ್ಯೂ ಕೇಳೋಕ್ಕೂ ಮುಂಚೆನೆ. ಹೆಂಗಿದೆ ಪಾಪ? ನಮ್ಮ ಅಪ್ಪನ ಬರ್ತ್ಡೇ ಸ್ಪೆಷಲ್ ಫಸ್ಟ್ ಸ್ಟಾರ್ಟ್ ಮಾಡಿದೆ ಕುಕ್ಕಿ ಇದು ಮ್ಯಾಕ್ರೋನ್ಸಿಂದ. ಹೇಳಪ್ಪ ಹೆಂಗಿದೆ?
ಬಿಸ್ಕೆಟ್ ಏನು ಒಂದು ಗೊತ್ತಾಗ್ತಾನೆ ಜೋರಾಗಿ ಹೇಳು. ಬಿಸ್ಕೆಟ್ ಒಂದು ಏನು ಗೊತ್ತಾಗ್ತಾನೆ ಇಲ್ಲ. ನಾನು ತಿಂತೀನಿ ತಡೀರಿ. ಬೆಣ್ಣೆ ಬಿಸ್ಕೆಟ್ ತಿನ್ನೋಗಿದ್ದಾರೆ. ಇದು ಸ್ಟ್ರಾಬೆರಿ. ಇದು ಒಳ್ಳೆ ಸ್ವಲ್ಪ ಸ್ಟ್ರಾಬೆರಿ ಹಾಕಿದ್ದಾರೆ ಅಷ್ಟೇ. ಇದು ಅದು ಫುಲ್ ಸ್ಟ್ರಾಬೆರಿ ಅನಿಸುತ್ತೆ. ಸ್ಟ್ರಾಬೆರಿ ಹಾಂ ಕಷ್ಟಪಟ್ಟು ಇದೆಯಾ ಅದು ನೋಡಿ ಅಷ್ಟು ವೆರೈಟಿಗಳು ಇಟ್ಟವ್ರೆ. ಎಲ್ಲ ಬಿಟ್ಟಿದ್ದು ನಮ್ಮ ಅಣ್ಣ ಮ್ಯಾಕ್ರೋನ್ ತೊಗೊಂಡಿದ್ದಾನೆ. ಇಲ್ಲಿ ಒಂದಷ್ಟು ಶೇಡ್ಸ್ ನೋಡೋಣ ಅಂತ ನಾನು ನಮ್ಮ ಡ್ಯಾಡಿ ಬಂದಿದ್ದೀವಿ. ಅಮ್ಮ ಕುರುಡಿ ಥರ ಕಾಣಿಸ್ತಾ ಇದೆ ಇದರಲ್ಲಿ. ಸುಮ್ಮನಿರಪ್ಪ, ಜಾತ್ರೆ ಹೇಳ್ಬೇಡ. ಏನು ಆಫರ್ ಇದೆಯಾ? ಮುಖ ತಿರುಗು ಅಂದಿದ್ದು ಆಯ್ತಾ? ಅವಲ್ಲೇ ತಗೊಳ್ಳೇ ಇಲ್ಲ ಅಣ್ಣ. ಏನು ಆಫರ್ ಇದೆ? ಏನು ಆಫರ್ ಇದೆ? ಅದು ಆಫರ್ ಇಲ್ಲ, ಅದು ಹೊಸ ಮಾಡೆಲ್. ಸಿಲೆಕ್ಟೆಡ್ ಮಾತ್ರ. ತೋರಿಸು, ಹಿಂಗಿದೆ ನೋಡೋಣ, ತೋರಿಸು. ಹಾಂ, ನಿನಗೆ ಚೆನ್ನಾಗಿ ಕಾಣಿಸ್ತದೆ. ಅಯ್ಯೋ, ನನ್ನ ಕ್ಯಾಮ್ರಾ ಎಲ್ಲೋ ಹೋಗ್ಬಿಡ್ತು. ನನ್ನ ಎಸ್, ನಮ್ಮ ಅಪ್ಪ ಇಲ್ಲಿ ಕನ್ನಡಕ ನೋಡ್ತಾ ಇದ್ದಾರೆ. ಹಾಕೋ ಪಪ್ಪ ನೋಡೋಣ, ತಿರುಗು. ಫೈಬರ್ ಫ್ರೇಮ್ ಅದು? ಹಾಂ, ನೋಡಿ ಈ ಥರ ಇದೆ. ನಮ್ಮ ಡ್ಯಾಡಿ ನೋಡಿರೋದು ಶೇಡ್ಸ್. ಅಪ್ಪಿ, ಓ, ಒಬ್ಬೊಬ್ರು ಒಂದೊಂದು ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲ ಒಬ್ಬೊಂದೊಂದು ಟ್ರೈ ಮಾಡ್ತಾ ಇದ್ದಾರೆ. ನಾನು ಇದರಲ್ಲಿ ಯಾಕಮ್ಮ ಯಾವುದು ಇಷ್ಟ ಅಲ್ಲಿಲ್ವಾ? ನಾನು ಯಾವುದು ತೊಗೊಳಕ್ಕಾಗಲ್ಲ, ಯಾಕಂದರೆ ಇದು ಇಲ್ದಿರ ನನಗೆ ಕಣ್ಣೇ ಕಾಣಲ್ಲ. ಬೇಡವಾ? ಪೂರ್ತಿ 50% ಡಿಸ್ಕೌಂಟ್ ಇದೆ. ನಮ್ಮಪ್ಪ ಏನು ತೊಗೊತಾ ಇಲ್ಲ, ಸುಮ್ಮನೆ ಬತ್ತಾವ್ರೆ ಹಿಂದೆ ಮುಂದೆ. ಅಲ್ಲಿರೋ ಟಾಮಿನೇ ನಮ್ಮಪ್ಪ ತಗೊಳ್ಳಿಲ್ಲ, ಇನ್ನೀನು ಅರ್ಮಾನಿಗೆ ಹೋಗಿದ್ದಾನೆ. ಈಗ ನಮ್ಮ ಡ್ಯಾಡಿಗೆ ಕಾಫಿ ಅಂದರೆ ತುಂಬ ಇಷ್ಟ. ಕಾಫಿ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತೀನಿ, ಬಾರಪ್ಪ. ಅಪ್ಪ ಹೋಗ್ಬಿಟ್ ಬಾ, ಅಲ್ಲೇ ಎಲ್ಲೋ ಡೆಡೆಡ್ನಲ್ಲಿ ಕಾಣಿಸ್ತಾ ಇದೆ, ಬಾ. ಸೊ ಈಗ ನಾನು ಹೋಗ್ಬಿಟ್ಟು ಕಾಫಿ ಏನಾದರೂ ಆರ್ಡ್ರ್ ಮಾಡ್ತೀನಿ. ಇಲ್ಲಪ್ಪ, ನೋಡೋಣ, ಕೊಡಿ, ಅವರು ಹೋಗ್ಬಿಟ್ಟು ಬರಲಿ ವಾಶ್ರೂಮ್ಗೆ. ತೊಗೊಂಡೋಗಮ್ಮ. ಸೊ ಇಲ್ಲಿ ಒಂದು ರಾಶಿ ಶಾಪಿಂಗ್ ಮಾಡಿದ್ದೀವಿ ನಮ್ಮ ಡ್ಯಾಡಿಗೆ ಮತ್ತು ನಮ್ಮ ಅಣ್ಣಂಗೆ. ನಾನು ಏನು ತೊಗೊಂಡಿಲ್ಲ ಗೊತ್ತಾ, ಬಾ. ಚಾಲೆಂಜ್ ಗೆದಿರೋದು ನಾನು ಕೊಡಿಸ್ತೀನಿ ಆಮೇಲೆ. ಎಸ್ಸು, ಕ್ಯಾಪಿಟಲ್ ಎಸ್ಸು. ಸೊ ಅಷ್ಟೇ, ಇನ್ನೇನಿಲ್ಲ. ಹೋಗಿ ಅವ್ರು ಹೋಗಿ ಬಂದಮೇಲೆ ನಾವು ಇವಾಗ ಕಾಫಿ ಆರ್ಡ್ರ್ ಮಾಡೋಣ. ಅಲ್ಲೇ ನಾವಿವಾಗ ಲ್ಯಾವಿ ಹತ್ರ ಸ್ಟಾಪ್ ಮಾಡಿ ಬ್ಯಾಗ್ಸ್ ನೋಡ್ತಾ ಇದ್ದೀವಿ. ಈಗ ನಮ್ಮ ಅಣ್ಣನೇ ಯಾವುದೋ ಒಂದಷ್ಟು ಬ್ಯಾಗ್ ನೋಡ್ತಾ ಇದ್ದಾನೆ. ನನ್ನ ಹತ್ರ ಒಳ್ಳೊಳ್ಳೆ ಬ್ಯಾಗ್ ಇರೋದ್ರಿಂದ ನಾನೀಗ ಯಾವ ಬ್ಯಾಗ್ಸು ತೊಗೊಳ್ಳಲ್ಲ ಗೈಸ್, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಸಿಕ್ಕಾಪಟ್ಟೆ ಆಗೋಗಿದೆ ಈ ತಿಂಗಳು, ಈ ವರ್ಷ. ಆ್ಯಂಡ್ ಆಲ್ ಎಕ್ಸ್ಪೆನ್ಸಿವ್ ಬ್ಯಾಗ್ಸ್. ಸೊ ನಮ್ಮ ಅಣ್ಣ ಸೆಲೆಕ್ಟ್ ಮಾಡ್ತಾ ಇದ್ದಾನೆ ನೋಡಿ ಅಲ್ಲಿ. ಹಾಂ, ನೋಡಿ ನಮ್ಮ ಮಮ್ಮಿ ಈಗ ಬ್ಯಾಗ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ವೈಟ್ ಆ್ಯಂಡ್ ಬ್ಲೂ. ಬೇರೆನೂ ನೋಡು ಮಮ್ಮಿ, ಆಪ್ಷನ್ ಜಾಸ್ತಿ ಇದೆ, ನಿಂಗೆ ಯಾವ್ದು ಬೇಕೋ ಅದು ಆಪ್ಷನ್ಸ್ ನೋಡು. ಸೊ ಈಗ ಛಾಯೋಸಿಗೆ ಬಂದಿದ್ದೀವಿ. ಎಲ್ಲಿ ಅಂದರೆ ನೀವು ಆ್ಯಕ್ಚುಲಿ ಫೋರಮಿಗೆ ಬಂದರೆ ಕಾಣುತ್ತೆ, ಆಯಿತಾ ನೋಡಿ. ಸೊ ಇದೇ ಆ ಛಾಯೋಸು, ಎಕ್ಸಾಕ್ಟ್ ಸೆಂಟರಲ್ಲಿರುತ್ತೆ ನಿಮಗಿದು. ಇದೆಲ್ಲ ನೀವು ಸುತ್ತಲೂ ಶಾಪಿಂಗ್ ನೋಡ್ತೀರಲ್ಲ, ಇದು ಈ ಭಾಗದಲ್ಲಿ ಮಧ್ಯದಲ್ಲಿರೋದು. ಆ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೆ. ಸೊ ನಮ್ಮ ಡ್ಯಾಡಿ ಫೋನಲ್ಲಿದ್ದಾರೆ, ನಮ್ಮ ಮಮ್ಮಿ ಸಿಟ್ಟಿಂಗ್, ಆ್ಯಂಡ್ ನಮ್ಮ ಅಣ್ಣ ಏನೋ ಫೋನ್ ಯೂಸ್ ಮಾಡ್ತಾ ಇದ್ದಾನೆ. ಕಾಫಿ ಬರಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೆ. ಪಾಪ ನಿಮಗೆ ಫಿಲ್ಟರ್ ಕಾಫಿ ಹೇಳಿದ್ದೀನಿ ಇಲ್ಲಿಂದು, ವಿತ್ ಲೆಸ್ ಶುಗರ್. ನೋಡಪ್ಪ, ಹಂಗೆ ಪ್ಯಾನ್ ಮಾಡು. ಗುಡ್, ಚೆನ್ನಾಗಿದೆ. ಲೆಸ್ ಕಾಫಿ ಎಲ್ಲ ಇದೆ. ಕಾಫಿ ಟೇಸ್ಟ್ ಚೆನ್ನಾಗಿದೆ. ಐ ಥಿಂಕ್ ಲೆಸ್. ಯಾರು ಏನು ನೋಡ್ತಾ ಇಲ್ಲ. ಲೆಸ್ ಕಾಫಿ ಇದೆ, ಚಿಕೋರಿ ಕಮ್ಮಿ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾಫಿ, ನೈಸ್ ಟು ಎಂಜಾಯ್. ಅಭ್ಯಾಸ ಆಗಿಲ್ವಲ್ಲ, ಚೆನ್ನಾಗಿತ್ತಾ? ವೆರಿ ಗುಡ್. ಇದು ನಮ್ಮ ಮಮ್ಮಿದು ಲೆಮನ್ ಜ್ಯೂಸ್, ಕುಡಿಯಮ್ಮ, ಟೇಸ್ಟ್ ಮಾಡಿ ಹೇಳು. ಆ್ಯಂಡ್ ಇದೊಂದು ಕೋಲ್ಡ್ ಕಾಫಿ. ನಮ್ಮ ಅಣ್ಣನೂ ನಂತರ ಕೋಲ್ಡ್ ಕಾಫಿಗೆ ಶಿಫ್ಟ್ ಆಗ್ತಾ ಇದ್ದಾನೆ. ಆ್ಯಂಡ್ ಹಾಟ್ ನೋಡಿ, ಹಾಟ್. ಸೊ ಇದು ನಮ್ಮ ಅಣ್ಣ ಟೇಸ್ಟ್ ಮಾಡಲಿ. ಆ್ಯಂಡ್ ಹೆಂಗಿದೆಯಮ್ಮ?
ಹಾಂ ಮಿಂಟ್ ಇದೆ ಹೇಳಿರೋದು ನೀನು. ಏನು ತಿನ್ನೋದ ಇದು? ತುಂಬ ಮಿಂಟ್ ಇದೆ ಪುಟ. ಲೆಮನ್ ಜ್ಯೂಸು ತುಂಬ ಮಿಂಟ್ ಇದೆ. 200 ರೂಪೀಸ್ ಜ್ಯೂಸು ವ್ಯಾಲ್ಯೂನೇ ಇಲ್ಲ ನಿಂದೆ. ಹಾಂ ಅದೇ ಕಾಸ್ಟ್ಲಿನಾ? ಲೆಮನ್ ಏನೇನೋ ಹಾಕಿದ್ದೇನಪ್ಪ, ಚಕ್ಕೆ ಇದೆಲ್ಲ. ಏನಮ್ಮ ಹಂಗೈತೆ? ಅದೇ ಗೊತ್ತಾಗ್ತಿಲ್ಲ ಏನು ಅಂತ. Pineapple. ಹೌದಾ? ಡ್ರೈ ಪೈನಾಪಲ್. ಪೇಪರಾ? ಸೊ ಈಗ ನಾನು ನಮ್ಮ ಅಣ್ಣ ಕೋಲ್ಡ್ ಕಾಫಿ ಕುಡಿತಾ ಇದ್ದೀವಿ. ಶಿಯರ್ಸ್ ಎರಡು ಬಿಟ್ಟ. ಶಿಯರ್ಸ್. ಮೈಲ್ಡ್ ಆಗಿದೆ. ನಂಗೆ ಸಕ್ಕರೆ ಕಮ್ಮಿ ಅನಿಸ್ತು. ಸಕ್ಕರೆ ಕಡಿಮೆನೇ ಅವ್ರು ಹಾಕೋದು. ಪೈನಾಪಲ್, ಡ್ರೈ ಪೈನಾಪಲ್. ಈ ಮೇಲ್ಗಡೆ ಹಾಕೋಣ ಪೌಡ್ರು. ಆ್ಯಕ್ಚುಲಿ ಕೋಲ್ಡ್ ಕಾಫಿಗೆ ಒಂಚೂರು ಹೇಸಲ್ ನಟ್ ಸಿರಪ್ ಹಾಕಿದ್ರೆ ಸಕ್ಕದಾಗಿರುತ್ತೆ. ನಾನು ಅದನ್ನೇ ಮನೇಲಿ ಮಾಡೋದು. ನಮ್ಮ ಮಮ್ಮಿದು ಮಿಂಟ್ ಟ್ರೈ ಮಾಡ್ತೀನಿ. ಅಷ್ಟು ಪುದೀನ ಅದನ್ನೇ ಹೇಳ್ದೆ, ಬೈದೆ ನನಗೇನು ಬೇಕು. ಈಗ ನಮ್ಮ ಅಣ್ಣ ಟ್ರೈ ಮಾಡ್ತಾ ಇದ್ದಾನೆ. ತೆಗಿಯಂಗಿಲ್ಲ. ತಿಂತೀಯನೋ? ಡಯಟಲ್ಲಿ ಇದೆಯಲ್ಲ. ಚೆನ್ನಾಗಿಲ್ವಾ? ಡ್ರೈ ಪೈನಾಪಲ್ ಅಷ್ಟೇ. ಸ್ವೀಟ್ ಕಡಿಮೆ ಇದೆ, ಪುದೀನ ಟೇಸ್ಟ್ ಹೊಡಿತಾ ಹಾಂ ಸ್ವೀಟ್ ಅವ್ರಿಗೆ ಈಸ್ಕೊಳ್ಳ. ಒಂಚೂರು ಶುಗರ್. ನಾನು ಅಪ್ಪಂದು ಫೇಸ್ ಟ್ರ್ಯಾಕ್ ಆಗ್ತದೆ. ಅಪ್ಪ ಎಲ್ಲಿ ತಿರುಗುತ್ತಾ ತಿರುಗಿಸುತ್ತಲ್ಲೇ ಹಂಗೆ ಹೋಗ್ತೀಯ. ಅಲ್ಲ ದೇಹ ತಿರುಗಿಸಪ್ಪ ಹೇಳು. ಅಪ್ಪನೇ ಫಾಲೋ ಮಾಡ್ತೈತೆ. ಓಕೆ. ನಾಡಿನ ಸಮಸ್ತ ಕನ್ನಡ ಅಭಿಮಾನಿಗಳು ಹಾಗೂ ಸ್ವಲ್ಪ ಜೋರ ಹೇಳು. ನನ್ನ ಮೆಚ್ಚಿನ ಅಭಿಮಾನಿಗಳೇ, ಕ್ಯಾಮರಾ ನೋಡು, ನನ್ನ ಯಾಕೆ ನೋಡ್ತಿದ್ಯಾ? ಗಂಗಮ್ಮ ತಿಮ್ಮಯ್ಯ ಅವರ ಪುತ್ರ. ಸಮೇತ ತೆಗಿಯೋ. ಅಲ್ಲ, ಅವ್ರ ಅಪ್ಪ ಅಮ್ಮನ ತೋರಿಸ್ತೀನಿ. ಮಗ್ಗನೆಲ್ಲ ತಾನೆ ದೂರ ಹಿಂದೆ ಇಟ್ಕೊಂಡೆ ಅನ್ನು. ಸೈಡ್ ಮಾಡ್ರಿ ಹಿಂಗೆ. ಅದೇ ದೀಪ ಹಚ್ಚಂಗೆ. ತಾಕ್ಸಪ್ಪ ಹಿಂಗಪ್ಪ ಅಂಡುತ್ತೆ. ಸೈಡ್ ತಾಕ್ಸಪ್ಪ. ಕೈ ಮಾಡ್ಬಿಟ್ಟು ಭಯ ಮಗಳ. ಅಮ್ಮ ಅಷ್ಟು ಟಚ್ಚೇ ಮಾಡ್ತಿಲ್ಲ. ಏನು ಮಾಡೋರೆ? ನನ್ನ ಮಗ ಬಗ್ಗನ್ನು ತಗೊಳ್ಳೋದು ಎಲ್ಲೋ ಅದು ಯಾಕೋ ಓದ್ ಲಾಸ್ಟ್ ಬಟನ್ ಬರೀ ಫ್ಲಾಪ್ ಆಗ್ತದೆ. ಇಟ್ಕೊಳ ಅಪ್ಪ ಅದು ತಣ್ಣ ಆಫ್ ಆದ್ಮೇಲೆ ಇನ್ನೇನಪ್ಪ ಮಾಡ್ತಿದ್ಯಾ? ಈಗ ಅಣ್ಣೆ ಹಚ್ತಾನೆ ನೋಡು. ಕೊಡಪ್ಪ ಮೆಲ್ಟ್ ಆಗ್ತದೆ. ಹಿಂಗೈತಿ ಜಲ್ಲಿ. ಏಯ್ ತಿನ್ಬೇಡ ಕಣ, ಫಸ್ಟ್ ಅಪ್ಪ ತಿನ್ಬೇಕು. ಈ ದಿನ ಜನ್ಮದಿನ ಬಾ. ಓ 100 ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನಗಾಗಿ ಎಂದು ಬೆಳಕಾಗಲಿ. ಹ್ಯಾಪಿ ಹ್ಯಾಪಿ ಬರ್ತ್ಡೇ. 59ನೇ ವರ್ಷಕ್ಕೆ ಕಾಲಿಟ್ಟಿರುವ ನಮ್ಮ ತಂದೆ. ಕೈ ತೆಗಿಯಪ್ಪ. 59 ಕಂಪ್ಲೀಟ್ ಆಯ್ತು. 60ನೇ ವರ್ಷಕ್ಕೆ ಪದಾರ್ಪಣ. ಇನ್ನು ಮಾಡ್ತೀಯಾ? 14 hours to go. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಮೀ. ಬನ್ನಿ ಬೇಗ. ತಡಿ ರಿಟರ್ನ್ ಮಾಡು. ಇದು ನಾನು, ಇದು ನಮ್ಮಮ್ಮ, ಇದು ನನ್ನ ತಂಗಿ. ತಿನ್ಸಪ್ಪ. ಹ್ಯಾಪಿ ವಿಶ್ ಮಾಡಮ್ಮ. ವೆರಿ ಗುಡ್. ಹ್ಯಾಪಿ ಬರ್ತ್ಡೇ. ಏನೋ ಮಾಡಿದೆ ಊಟ ತಿನ್ನಿಸ್ಬಿಟ್ಟು. ಕೇಕ್ ಕೊಡೋದು. ಅಮ್ಮ ಅಲ್ಲ ಹ್ಯಾಪಿ ಬರ್ಡೇ ಏನಾಯ್ತು ಇನ್ನು? ಯಾಕೆ ಮುಖ ಐಸ್ ಕ್ರೀಮು ಅಷ್ಟೇ ಫ್ರೆಂಡ್ಸ್, ಇಲ್ಲಿಗೆ ಸೆಲೆಬ್ರೇಷನ್ ಆಯಿತು. ಸಿಗುವ ನಾಳೆ. ಬಾಯ್ ಬಾಯ್. ನೋಡಿ, ಬರ್ತಡೇ ಬಾಯ್ ಕೈಲೇನೆ ನಾವು ಇವಾಗ ಜಾಮೂನ್ ಮಾಡಿಸ್ತಾ ಇದ್ದೀವಿ. ಜಾಮೂನ್ ಕಟ್ತಾ ಇದ್ದಾರೆ ನಮ್ಮಪ್ಪ. ಈಗ ನಾನು ಫ್ರೈ ಮಾಡಬೇಕು.
ಸೊ ಗೈಸ್, ನಾನು ಬೆಳಿಗ್ಗೆ ಎದ್ದು ಬಂದಿದ್ದೀನಿ ಈಗ. ಐ ಹ್ಯಾವ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಶೋ. ನಮ್ಮ ಡ್ಯಾಡಿ ಮಾಡಿರೋ ಜಾಮೂನು ಎಷ್ಟು ದಪ್ಪ ಆಗಿದೆ ಅಂದರೆ, ಬೆಳಿಗ್ಗೆ ಎದ್ದಾಗಿಂದ ನಮ್ಮಮ್ಮ ಅದಕ್ಕೆ ಬೈತಾನೇ ಇದ್ದಾರೆ. ಸೊ ಥಾಟ್ ಅದನ್ನು ತೋರಿಸ್ತೀನಿ ಅಂತ. ನೋಡಿ, ಒಂದೊಂದು ಜಾಮೂನು ಸ್ಪೂನ್ಗೆ ಎತ್ತಕ್ಕೆ ಆಗಲ್ಲ, ಇಷ್ಟು ದಪ್ಪ ಮಾಡಿಟ್ಟಿದ್ದಾರೆ. ಅದು ಪಾಕದಲ್ಲಿ ಬೆಂದು, ನಾನೇ ಆ್ಯಕ್ಚುಲಿ ಇವೆಲ್ಲ ಫ್ರೈ ಮಾಡಿದ್ದು, ಈ ಪಾರ್ಟ್ ಫ್ರೈಯೇ ಮಾಡಿಲ್ಲ, ಇದಾಗಿದೆ. ಇದು ಫುಲ್ ಕರ್ರಾಗಿ ಮಾಡಿಬಿಟ್ಟಿದ್ದೀನಿ. ಸೊ ದಿಸ್ ಇಸ್ ಫ್ರೈಯಿಂಗ್ ಪಾರ್ಟ್ ಇಸ್ ಮೈ ಮಿಸ್ಟೇಕ್. ಓಕೆ, ಸೊ ಈಗ ಜಾಮೂನ್ ತಿನ್ನುವ ಸಮಯ. ನಾನು ಈ ಥರ ಪಾಕ ಗೀಕ ಎಲ್ಲ ತಿನ್ನಲ್ಲ, ಜಸ್ಟ್ ಲೈಕ್ ದಿಸ್. ನಂಗೆ ಹಿಂಗೆ ಇಷ್ಟ ಜಾಮೂನ್ ತಿನ್ನೋಕ್ಕೆ. ಮನೇಲಿ ಮಾಡೋ ಜಾಮೂನ್ ನೋಡಿ, ಒಂದು ಬೈಟ್ ತೊಗೊಂಡ್ರು ಇನ್ನೂ ಸುರಿದೆ. ಏನಿಲ್ಲ ಅಂದ್ರೆ 1 ಪೀಸ್ ಜಾಮೂನ್ ತಿನ್ನೋಕ್ಕೆ 3 ಬೈಟ್ ತೊಗೋಬೇಕು, ಅಷ್ಟು ದಪ್ಪ ಆಗಿದೆ. ಇನ್ನೂ ಡುಮ್ಮಾಗಿರೋ ಪೀಸ್ ಇತ್ತು. ನಮ್ಮಮ್ಮ ನೀನು ತಿನ್ಕೊ ಅಂತ ನಮ್ಮ ಅಪ್ಪಂಗೆ ಕೊಟ್ಬಿಟ್ರು. ಸೊ ಎಸ್, ಇಷ್ಟೇ ಇದಾಗಿತ್ತು ನಮ್ಮ ಡ್ಯಾಡಿ ಬರ್ತ್ಡೇ ಸೆಲೆಬ್ರೇಷನ್. ನಾನು ಅಂದ್ಕೊಂಡೆ ಇದ್ದುಬಿಟ್ಟು ಅವ್ರ ಎಂಟೈರ್ ಔಟ್ಫಿಟ್ದು ವೀಡಿಯೋ ಮಾಡೋಣ ಅಂತ, ಬಟ್ ನಂಗೆ ಲೇಟ್ ಆಗುತ್ತೆ ಟ್ರಾಫಿಕ್ಕು ಅಂತ ನಾನು ಹೊರಟ್ಬಿಟ್ಟೆ, ಮಾಡೋಕ್ಕಾಗಲಿಲ್ಲ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.